ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಮ್ಮ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಜಯಬೇರಿಯನ್ನು ಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಹೌದು ಫ್ರೆಂಡ್ಸ್, ನಿನ್ನೆ ನಡೆದಂಥ ಮ್ಯಾಚ್ ತುಂಬ ರೋಮಾಂಚಕವಾಗಿತ್ತು. ಫ್ರೆಂಡ್ಸ್, ನಿನ್ನೆ ಹೇಗೆಲ್ಲ ನಡೀತು ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಿರೋ ಖುಷಿಗೆ ಖಂಡಿತ ಒಂದು ಕಾಮೆಂಟ್ ಮುಖಾಂತರ ವಿಶ್ ಮಾಡಿ. ಹೌದು ಫ್ರೆಂಡ್ಸ್, ನ್ಯೂಜಿಲೆಂಡ್ ಮೊದಲ ಬ್ಯಾಟಿಂಗ್ ಇಳಿದು ಆತಂಕದಲ್ಲಿ 2 ಓವರಲ್ಲಿ ತುಂಬ ಅದ್ಭುತವಾದಂಥ ಪ್ರದರ್ಶನ ಕಾಣಿತು. ಹಾಗೆ ನಂತರ ಬಂದಿರುವಂಥ ನಮ್ಮ ಸ್ಪಿನ್ನರ್ಗಳ ದಾಳಿಗೆ ತತ್ತರಿಸಿ ತಾನಾಗೇ ಒಂದೊಂದಾಗಿ ವಿಕೆಟ್ಗಳನ್ನು ಒಪ್ಪಿಸುತ್ತಾ ಉತ್ತಮ ಬ್ಯಾಟಿಂಗ್ ಆಡಿ 251 ರನ್ಗಳ ಟಾರ್ಗೆಟನ್ನು ನಮ್ಮ ಭಾರತ ತಂಡಕ್ಕೆ ನೀಡಿದರು. ನಮ್ಮ ಭಾರತ ತಂಡದ ನಾಯಕ ಮತ್ತು ಶುಭ್ಮನ್ ಗಿಲ್ ಇವರಿಬ್ಬರ ಜೊತೆ ಆಟದಲ್ಲಿ ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಕಾಣಿತು. ನಮ್ಮ ರೋಹಿತ್ ಶರ್ಮಾ ತುಂಬಾ ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತಾರೆ. ದಿಢೀರನೇ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ. ನಂತರ ಬಂದಂಥ ವಿರಾಟ್ ಕೊಹ್ಲಿ ಕೂಡ ಒಂದೇ ರನ್ ಗಳಿಸೋದ್ರಲ್ಲಿ ಔಟ್ ಆಗ್ತಾರೆ. ಈ ಇಂಡಿಯನ್ ಭಾರತ ಆತಂಕದಲ್ಲಿ ಬೀಳುವಂಥ ಸಮಯದಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾನೆ. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಉತ್ತಮವಾಗಿ ಆಡ್ಬೇಕಾದ್ರೆ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ನಂತರ ಬಂದಂಥ ಅಕ್ಷರ್ ಪಟೇಲ್ ತುಂಬ ಅದ್ಭುತವಾದಂಥ ಜೊತೆ ಆಟ ಆಡ್ತಾರೆ. ನಂತರ ಶ್ರೇಯಸ್ ಅಯ್ಯರ್ ಔಟ್ ಆದಮೇಲೆ ದಿಢೀರನ್ನು ಔಟ್ ಆದಮೇಲೆ ಬಂದಂಥ ಆಪತ್ ಬಾಂಧವನೇ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಉತ್ತಮವಾದಂಥ ಬ್ಯಾಟಿಂಗ್ ನಡೆಸಿ ಕೊನೆಗೆ ಜಡೇಜಾ ಲಾಸ್ಟ್ ಶಾಟ್ ಮುಖಾಂತರ 4 ಅನ್ನು ಹೊಡೆದು ತಂಡವನ್ನು ಗೆಲ್ಲಿಸ್ತಾರೆ. ನಂತರ ಸ್ಟೇಡಿಯಂಗೆ ಬಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ 2 ವಿಕೆಟ್ಗಳನ್ನು ಕಿತ್ತಿ ಖುಷಿ ಪಡ್ತಾರೆ. ಹಾಗೆ ತಂಡವೆಲ್ಲರಿಗೂ ತುಂಬಾ ಖುಷಿಯಿಂದ ಓಡಿ ಬರ್ತಾರೆ. ಫ್ರೆಂಡ್ಸ್, ಇದು ಇವತ್ತಿನ ಚಾಂಪಿಯನ್ ಟ್ರೋಫಿ ನಡೆದಿದ್ದು. ಈ ವಿಡಿಯೋ ಇಷ್ಟ ಇದ್ದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಹೇಳೋದ್ರಲ್ಲಿ ಏನೇನು ಮಿಸ್ಟೇಕ್ ಇದ್ದರೆ ಖಂಡಿತ ಕ್ಷಮೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.